ಬದಲಾವಣೆ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನಿಮಗೆ ಗೊತ್ತಿದೆ 3 ಎಕ್ಸಾಮ್ ಪಾಲಿಸಿ ಮಾಡಿದ್ವಿ. ನಾವು ಬಂದಾಗ ಸ್ವಲ್ಪ ಕಠಿಣವಾಗಿ ಈ ಎಕ್ಸಾಮಿನೇಷನ್ನ ಪವಿತ್ರತೆಯನ್ನು ಅನಿವಾರ್ಯವಾಗಿ ನಾನು ಮಾಡಬೇಕಾಗಿತ್ತು. ಅದು ಇಡೀ ರಾಜ್ಯದಲ್ಲಿ ಅದೇನಾಗ್ತದೆ, ಮಕ್ಕಳಲ್ಲಿ ಸ್ವಲ್ಪ ಈ ಕಾಪಿ ಹೊಡಿತಕ್ಕಂಥದ್ದು ವ್ಯವಸ್ಥೆಯನ್ನು ನಮ್ಮಲ್ಲೇ ಸೃಷ್ಟಿ ಆಗಿಬಿಟ್ಟಿದೆ. ಅದು ತಪ್ಪು, ಯಾರು ಏನು ಅಂತೇಳಿ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಮಕ್ಕಳಿಗೆ ಎಕ್ಸಾಮಿನೇಷನ್ನಲ್ಲಿ ಆ ಥರ ವ್ಯವಸ್ಥೆಯಲ್ಲಿ ಪಾಸ್ ಮಾಡಿಬಿಟ್ರೆ ಅವ್ರ ಲೈಫಲ್ಲಿ ಮುಂದೆ ಸಿಕ್ಕಾಕೊಂಡ್ಬಿಡ್ತಾರೆ. ಆದರೆ ಅದನ್ನು ಮಾಡಿದಾಗ ಸ್ವಲ್ಪ ಡ್ರಾಪು ಆಯಿತು, ನಮ್ಮ ರಿಸಲ್ಟ್ಸು ಕೂಡ ಡ್ರಾಪ್ ಆಯಿತು. ಅದಾದಮೇಲೆ ಇನ್ನೊಂದು ಪಾಲಿಸಿ ತಂದ್ವಿ, ಸೆಕೆಂಡ್ ಎಕ್ಸಾಮು ಥರ್ಡ್ ಎಕ್ಸಾಮು ಅಂಥೇಳಿ. ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಲ್ಲಿ ಹೋದ ಸತಿ ಅಂದರೆ 2025 ಶೈಕ್ಷಣಿಕ ವರ್ಷ ಮುಗಿದಾಗ 2ನೇ ಎಕ್ಸಾಮು 3ನೇ ಎಕ್ಸಾಮು ಇಡೀ ಭಾರತ ದೇಶದಲ್ಲಿ ನಾವು ಒಬ್ಬರೇ ರಾಜ್ಯದಲ್ಲಿ ಮಾಡಿದ್ವಿ. ಬೇರೆಯವರು ಈಗ 2ನೇ ಎಕ್ಸಾಮ್ ಸ್ಟಾರ್ಟ್ ಮಾಡಿದ್ದಾರೆ. ಸುಮಾರು 1,16,000 ಮಕ್ಕಳು 2ನೇ ಎಕ್ಸಾಮು 3ನೇ ಎಕ್ಸಾಮು ಕಟ್ಟಿ ಪಾಸಾದರು. ಇಂಪ್ರೂವ್ಮೆಂಟ್ ಮಾಡ್ಕೊಂಡಿರೋರು ಬೇರೆ, ನಾನು ಬರೀ ಪಾಸ್ ಆಗಿರ್ತಕ್ಕಂಥದ್ದು. ಪ್ಲಸ್ ಆ ಎಲ್ಲ ಮಕ್ಕಳಿಗೂ ಕೂಡ ಯಾರ್ಯಾರು ಪಾಸ್ ಆಗದೇ ಇರೋರು ಅವ್ರನ್ನ ಫೇಲ್ ಅಂತ ಕರೀಲಿಲ್ಲ, ನಾಟ್ ಎಟ್ ಪಾಸ್ಟ್ ಅಂತ ಹೇಳಿ ಮಾಡಿ ಫೀಸು ಕೂಡ ನಾವು ತೊಗೊಳ್ಳಿಲ್ಲ. ಯಾಕೆಂದರೆ ಅವರೆಲ್ಲರೂ ಕೂಡ ಬಡವರು, ಹಿಂದುಳಿದವರು ಇರ್ಬೋದು. ಭಾಳ ಆರ್ಥಿಕವಾಗಿ ಕಷ್ಟ ಇರುತ್ತೆ ಮನೇಲಿ. ಎಷ್ಟೋ ಜನರು ತಂದೆ ತಾಯಿಯವ್ರು ನೋಡ್ಕೋಬೇಕು, ಒಂದು ಕಡೆಗೆ ಹೊಲದಲ್ಲಿ ಕೆಲಸ ಮಾಡಿ ಬಂದಿರತಕ್ಕಂಥ ಉದಾಹರಣೆಗಳು ಎಲ್ಲ ನೋಡಿದಾಗ ಆಮೇಲೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬೇಕಾಗಿತ್ತು. ಸೊ 2ನೇ ಎಕ್ಸಾಮು 3ನೇ ಎಕ್ಸಾಮಲ್ಲಿ ಸುಮಾರು 1,16,000 ಮಕ್ಕಳು SSLCಯಲ್ಲಿ ಪಾಸಾದರು. PUCಯಲ್ಲಿ 46 ಇಲ್ಲ 56,000 ಗೊತ್ತಿಲ್ಲ ನನಗೆ, ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಲ್ಲೂ ಪಾಸ್ ಆಗಿರ್ತಕ್ಕಂಥದ್ದು. ಇದಾದ ಮೇಲೆ ಹೋದ ವರ್ಷ ಶೈಕ್ಷಣಿಕವಾಗಿ ಸ್ವಲ್ಪ ಒತ್ತನ್ನು ಕೊಟ್ವಿ. ಈ ಸತಿ ಇನ್ನೂ ಜಾಸ್ತಿ ಕೊಡ್ತೀವಿ, ಯಾಕೆಂದರೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಇಲ್ಲೂ ಮಾಡ್ತಾಯಿದ್ದೀವಿ. ಸೆಕೆಂಡು ಅನುದಾನಿತ ಶಾಲೆಯಲ್ಲೂ ಕೂಡ 2020ವರೆಗೂ ಅದು ಕೂಡ ಪ್ರೋಸೆಸ್ಸು ನಡೀತಾ ಇದೆ. ಅದನ್ನು ಕೂಡ ನೆಕ್ಸ್ಟು ಅಕಾಡೆಮಿಕ್ ಇಯರ್ ಒಳಗೆ ಫಾಸ್ಟಾಗಿ ಮಾಡೋದಕ್ಕೆ ನಾನು ನಿರ್ದೇಶನವನ್ನು ಕೂಡ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಇನ್ನೊಂದೇನು ಅಂತ ಹೇಳಿದರೆ, ಮೋಸ್ಟ್ಲಿ ನೀವು ಅದು ಕೇಳ್ತೀರಾ, 1995 ಮೇಲೆ ನಾವು ಇದಕ್ಕೆ ಒಳಪಡಿಸಿಲ್ಲ, ಏನೋ ಅನುದಾನಕ್ಕೆ. ಮೊನ್ನೆನೂ ಕೂಡ ಅಸೆಂಬ್ಲಿಯಲ್ಲೂ ಕೂಡ ಇದನ್ನು ಚರ್ಚೆ ಆಯಿತು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡಿದೆ. ಸಿದ್ದರಾಮಯ್ಯವ್ರ ಮಗ ಮಾನ್ಯ ಯತೀಂದ್ರವರೇ ನನಗೆ ಪ್ರಶ್ನೆಯನ್ನು ಕೂಡ ಹಾಕಿದರು. ನನ್ನ ಕಡೆಯಿಂದ ನಾನು ಹೇಳಿಬಿಟ್ಟಿದ್ದೀನಿ, ಇಲ್ಲ ಸರ್, ಏನಾದರೂ ಮಾಡಿ ಕನ್ನಡ ಶಾಲೆಯನ್ನು ಉಳಿಸ್ಬೇಕು ಅಂತ ಹೇಳಿದರೆ ಅನುದಾನಕ್ಕೆ ಒಳಪಡಿಸ್ಬೇಕಾಗತ್ತೆ. ಸಿಕ್ಕಾಪಟ್ಟೆ ಏನು ಹೊರೆ ಏನು ಬರೋದಿಲ್ಲ. ನನಗೆ ಲೆಕ್ಕ ಹಾಕಿರೋ ಪ್ರಕಾರ ಸುಮಾರು 300 ಕೋಟಿ ಹೆಚ್ಚು ಕಮ್ಮಿ ಆಗಬಹುದು 10 ವರ್ಷಕ್ಕೆ. ದಯವಿಟ್ಟು ಮಾಡಿಕೊಡಿ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ಹೇಳಿದ್ರು. ಯಾಕೆಂದರೆ ಆರ್ಥಿಕ ಸಪೋರ್ಟ್ ಇರಬೇಕು. ನಾನು ರೆಡಿ ಇದ್ದೀನಿ. ಆರ್ಥಿಕ ಸಪೋರ್ಟ್ ಇಲ್ಲ ಅಂದರೆ ಕಷ್ಟ ಆಗ್ತದೆ. ಆರ್ಥಿಕ ಸಪೋರ್ಟು ಕೂಡ ಬರುತ್ತೆ ಅಂಥೇಳಿ ವಿಶ್ವಾಸ. ಅಟ್ಲೀಸ್ಟ್ 10 ವರ್ಷಕ್ಕೆ ಏನಾದ್ರು ಕಷ್ಟ ಅಂತ ಹೇಳಿದ್ರು, ಅಟ್ಲೀಸ್ಟ್ ಈ ವರ್ಷ ಒಂದು 5 ವರ್ಷ, ನೆಕ್ಸ್ಟ್ 5 ವರ್ಷಕ್ಕೆ ಮಾಡಿದರೆ. ಯಾಕೆಂದರೆ ನನಗೆ ಗೊತ್ತಿರೋ ಪ್ರಕಾರ ಬಂಗಾರಪ್ಪಾಜಿಯವರು ಆದಮೇಲೆ ನೆಕ್ಸ್ಟ್ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು 1 ಸತಿನೋ 2 ಸತಿನೋ 2 ವರ್ಷ ಕೊಟ್ಟರು. ಅದಾದಮೇಲೆ 1995ಇಂದ ನಿಂತೋಯ್ತು. ಅನುದಾನಕ್ಕೆ ಕನ್ನಡ ಶಾಲೆಗಳನ್ನು, ಮಾಧ್ಯಮಗಳನ್ನು ಅನುದಾನಕ್ಕೆ ಒಳಪಡಿಸಿರಲಿಲ್ಲ. ಈಗ ಮತ್ತೆ ಮಾಡಬೇಕಂತ ನನಗೂ ಕೂಡ ಆಸೆ ಇದೆ. ಮತ್ತು ಅದ್ರ ಜೊತೆಗೆ KPS ಶಾಲೆಗಳನ್ನು ಈಗ ನಾವು ಅದನ್ನು ಫ್ರಂಟ್ ಲೈನಿಗೆ ಭಾಳ ಅದ್ಭುತವಾಗಿ ತೊಗೊಂಡು ಹೋಗ್ತಾ ಇದೆ. ಎಲ್ಲ ನಮ್ಮ CEOs ಇರ್ಬೋದು, ಈ ಕಡೆ ACPs, ನಮ್ಮ ಏನು ಅಡಿಷ್ನಲ್ ಕಮಿಷನರ್ಸ್ ಎಲ್ಲ, ಡಿವಿಷನಲ್ ಕಮಿಷನರ್ಸ್ ಯಾರ್ಯಾರು ಇದ್ದಾರೆ, ಹೆಚ್ಚು ಭಾಗ ಒತ್ತನ್ನು ಕಲ್ಯಾಣ ಕರ್ನಾಟಕಕ್ಕೆ, ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ 2-3 KPS ಶಾಲೆಗಳು ಬಂದಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಅವರ ನಮ್ಮ ಅನುದಾನ ಅಲ್ಲದೆ ಕಲ್ಯಾಣ ಕರ್ನಾಟಕ ಅನುದಾನನೂ ಸೇರಿದರೆ ಕೆಲವರಿಗೆ ಅಪ್ ಟು 8-9 ಬಂದಿರಬೇಕು. ನಮ್ಮ ಜಿಲ್ಲೆಗೆ 53 KPS ಇನ್ KKRDB. ಸೊ ನಮ್ಮದೊಂದು 40 ಕೊಟ್ಟಿರಬೇಕು ನಾವಲ್ಲ, ಇಲ್ಲ ಸಾರಿ 100. ನಾವು 100 ಕೊಟ್ಟಿದ್ದೀವಿ, ನಿಮ್ಮಿಂದ 200, ಟೋಟಲ್ 300. ಕಲ್ಯಾಣ ಕರ್ನಾಟಕ ಅಲ್ಲಿ ಸರ್ 150 ಗವರ್ಮೆಂಟ್ ಇಂದ ಇದೆ ಸರ್, 200 ಕಲ್ಯಾಣ ಕರ್ನಾಟಕ. ಇಟ್ ಈಸ್ 100 ಅನಿಸುತ್ತೆ, 100 ವಾಟ್ ಎವರ್ ಇಟ್ ಈಸ್. ಸೊ ಇಡೀ ಬೇರೆ ಡಿಸ್ಟ್ರಿಕ್ಟಿಗೆ ಕಂಪೇರ್ ಮಾಡಿದಾಗ ಹೆಚ್ಚು ಶೈಕ್ಷಣಿಕವಾಗಿ ಇನ್ವೆಸ್ಟ್ಮೆಂಟು ಕೂಡ ಜಾಸ್ತಿ ಮಾಡ್ತಾಯಿದ್ದೀವಿ ಅಕ್ಷರಾವಿಷ್ಕಾರದಿಂದ. ಪ್ಲಸ್ ಅದ್ರ ಜೊತೆಗೆ KPS ಅಲ್ಲಿ ಅಡ್ವಾಂಟೇಜ್ ಏನು ಅಂದರೆ, ಒಂದು ಮಗು 14 ವರ್ಷದ ಶಿಕ್ಷಣ ಒಂದೇ ಅಡ್ರೆಸ್ಸಲ್ಲಿ ಸಿಕ್ಕಿಬಿಡುತ್ತೆ. LKGಯಿಂದ ಶುರು ಮಾಡಿದರೆ 12ನೇ ಕ್ಲಾಸ್ವರೆಗೂ ಅಲ್ಲಿ ದ್ವಿಭಾಷಾ ಇರ್ತದೆ. ಅದರಲ್ಲಿ 1ನೇ ಕ್ಲಾಸಿಂದ ಕಂಪ್ಯೂಟರ್ ಕ್ಲಾಸು ಕಂಪಲ್ಸರಿ ಇರ್ತದೆ, ಮ್ಯೂಸಿಕ್ ಟೀಚರ್ ಇರ್ತಾರೆ, 6ನೇ ಕ್ಲಾಸಿಂದ ಸ್ಕಿಲ್ ಕಂಪಲ್ಸರಿ ಮಾಡ್ತಾಯಿದ್ದೀವಿ. ಈ ಥರ ತುಂಬ ಒಳ್ಳೆ ರೀತಿಯಲ್ಲಿ ಶಿಕ್ಷಣವನ್ನು ಭಾಳ ಹೈ ಲೆವೆಲಲ್ಲಿ ಇರ್ತದೆ. ಇಲ್ಲಿ ಹೆಚ್ಚು ಕೊಡ್ತಕ್ಕಂಥದ್ದನ್ನು ಇದೆಲ್ಲ ನೋಡಿದಾಗ ಒಂದು 3-4 ವರ್ಷದೊಳಗೆ ನನಗನ್ಸುತ್ತೆ, ಏನು ಈ ಕಡೆ ಭಾಗದಲ್ಲಿ ನಿಮಗೆಲ್ಲರಿಗೂ ಕೂಡ ಮನಸ್ಸಲ್ಲಿದೆ, ಇಲ್ಲ ಕಲ್ಯಾಣ ಕರ್ನಾಟಕ ಭಾಗ ಯಾವಾಗಲೂ ಕೂಡ ನಾವು ಹಿಂದೆ ಇದ್ದೀವಿ ಅಂತ. ಹಿಂದೆ ಇಲ್ಲ, ಅದು ಹೋದ ಸತಿನೂ ಕೂಡ ರಿಸಲ್ಟ್ಸಲ್ಲಿ
ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮು ಎಲ್ಲ ನೀವು ತೊಗೊಂಡ್ರೆ ಹೆಚ್ಚು ಕಮ್ಮಿ ಗುಲ್ಬರ್ಗ ಇಡೀ ರಾಜ್ಯಕ್ಕೆ ಲಾಸ್ಟ್ ಬಂದುಬಿಡ್ತು ಲಾಸ್ಟ್ ಟೈಮ್. ಪ್ರಿಯಾಂಕಾ ಖರ್ಗೆ ಅವರು ಪಾಪ ಎಲ್ಲ ಮೀಟಿಂಗ್ ಎಲ್ಲ ಕರೆದು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆಲ್ಲ ಯಾಕೆ ನಾವು ಲಾಸ್ಟ್ ಬಂದ್ವಿ. ಬಟ್ ಟೋಟಲ್ ಪರ್ಸೆಂಟೇಜಲ್ಲಿ ನೀವು ಇಂಪ್ರೂವ್ ಮಾಡ್ಕೊಂಡಿದ್ದೀರಿ. ಈ ಸತಿ ನಾವು ಎಸ್ಪೆಷಲಿ 10th ಮತ್ತು ಅಡ್ಮಿಷನಿಗೆ 2 ಟಾರ್ಗೆಟ್ ಮಾಡಿದ್ದೀವಿ ಈಗಾಗಲೇ. ಟ್ರೈನಿಂಗು ಕೂಡ ಆಯಿತು ಅಂಥೇಳಿ ಭಾವಿಸ್ತೀನಿ. ಬಂದು ಹೋದ್ರಲ್ಲ ನಮ್ಮ PRS ಎಲ್ಲ ಬಂದು ಹೋದರು. ಟ್ರೈನಿಂಗ್ನ ಎಲ್ಲ ಟೀಚರ್ಸಿಗೂ ಹೆಡ್ ಮಾಸ್ಟ್ರಿಗೆಲ್ಲರೂ ಟ್ರೈನಿಂಗ್ ಕೊಟ್ಟು ಒಂದು ರಿಸಲ್ಟ್ಸ್ನ ಚೆನ್ನಾಗಿ ಇಂಪ್ರೂವ್ ಮಾಡೋದಕ್ಕೆ ಯಾವ ರೀತಿ ಅವರಿಗೆ ಕಾರ್ಯಕ್ರಮಗಳನ್ನು ಹಾಕಿ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಕ್ಕಂಥದ್ದು ಕೂಡ ಒಂದು ಭಾಗ ಆದರೆ